ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು RRB ಗ್ರೂಪ್ ಡಿ ಕ್ವೆಶನ್ ಪೇಪರ್ ನಾನು 15ನೇ ತಾರೀಕು ಎಕ್ಸಾಮ್ ಇತ್ತು ನಂದು. ಆ ಎಕ್ಸಾಮಲ್ಲಿ ಯಾವ ರೀತಿ ಕ್ವೆಶನ್ಗಳು ಬಂದಿದ್ವು ಅಂತಂದು ಇವತ್ತು ಡಿಸ್ಕಷನ್ ಮಾಡೋಣ. ಮತ್ತು ನಾನು ಯಾವ ಕ್ವೆಶನ್ಗಳನ್ನ ಬಿಟ್ನಿ, ಎಂಥ ಕ್ವೆಶನ್ಗಳನ್ನ ಮಾಡಿದ್ವಿ ಎಲ್ಲ ಹೇಳಿದೆ ನಿಮ್ಗೆ. ಲಾಸ್ಟ್ ತನಕ ಕೊನೆ ತನಕ ಪೂರ್ತಿ ವಿಡಿಯೋ ನೋಡಿರಿ. ಯಾಕಂತಂದ್ರೆ ನಿಮ್ಗೆ ಯಾವ ಕ್ವೆಶನ್ ಹೆಂಗೆ ಮಾಡಬೇಕು, ಯಾವ ಕ್ವೆಶನ್ ಮಾಡಬಾರ್ದು ಅಂತಂದೆಲ್ಲ ಹೇಳೋದ್ರಿಂದ ನಿಮ್ಗೆ ಕ್ವೆಶನನ್ನು ಹೆಂಗೆ ಅಟೆಂಪ್ಟ್ ಮಾಡ್ಬೇಕು ಅನ್ನೋ ಸ್ಟ್ರಾಟಜಿ ಗೊತ್ತಾಗ್ತದೆ. ಅದಕ್ಕಾಗಿ ಈ ಕ್ಲಾಸನ್ನು ಪೂರ್ತಿ ನೋಡಿರಿ. ಎಂಥ ಕ್ವೆಶನ್ ಮೊದಲು ಮಾಡಬೇಕು, ಎಂಥ ಕ್ವೆಶನ್ ಮೊದಲು ಮಾಡಬಾರ್ದು ಅಂತಂದು ಬಿಟ್ಟು ಹೋಗುವಂಥ ಕ್ವೆಶನ್ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಒಂದು ಕ್ವೆಶನ್ಗೆ ಸ್ಟಿಕ್ ಆಯ್ಕೊಂತೀವಿ ಅಂದ್ರೆ ಮುಂದೆ ಇನ್ನೂ ಮಾಡುವಂಥ ಕ್ವೆಶನ್ಗಳನ್ನ ನಾವು ಬಿಟ್ಟು ಬಿಡ್ತೀವಿ, ಅಂದರೆ ನೋಡೋಕ್ಕಾಗಂಗಿಲ್ಲ. ಪೂರ್ತಿ ಕ್ವೆಶನ್ ಪೇಪರನ್ನು 2 ಸಲ ಆದರೂ ಹೊಳ್ಳಿ ರಿಪೀಟಾಗಿ ನೋಡ್ಬೇಕು ನಾವು. ಅದ್ರ ಸಲುವಾಗಿ ಪೂರ್ತಿ ವಿಡಿಯೋ ನೋಡಿರಿ. ಈಗ ನಾವು ಫಸ್ಟ್ಗೆ ಯಾವ ಸಬ್ಜೆಕ್ಟ್ ನೋಡೋಣ ಅಂದ್ರೆ, ಫಸ್ಟ್ ನಾವು ಮ್ಯಾಥಮೆಟಿಕ್ಸ್ ನೋಡೋಣ. ಮ್ಯಾಥ್ಸಲ್ಲಿ ಯಾವ್ಯಾವ ಕ್ವೆಶನ್ ಬಂದಿದ್ದು ರೀ, ಹೆಂಗೆ ಪರ್ಸೆಂಟೇಜ್ ಮೇಲೆ ಎಷ್ಟು ಕ್ವೆಶನ್ ಕೇಳಿದಂದ್ರೆ ಕಮ್ಮಿ ಅಂದ್ರೆ 3 ಕ್ವೆಶನ್ ಆದರೂ ಕೇಳಿದ್ದ. ಪರ್ಸೆಂಟೇಜ್ ಅಂದ್ರೆ ಪರ್ಸೆಂಟೇಜ್ ಅಪ್ಲೈ ಆಗುವಂಥ 3 ಕ್ವೆಶನ್ ಇದ್ದು. ಅದ್ರಾಗ ಸಕ್ಸೆಸಿವ್ ಅನಂತರ ಕೆಲವೊಂದಿಷ್ಟು ಬೇರೆ ಬೇರೆ ರೀತಿ ಕ್ವೆಶನ್ ಬಂದಿದ್ದು. ರೇಷಿಯೋ ಪ್ರಪೋರ್ಷನ್ದಾಗ 1-2 ಕ್ವೆಶನ್ ಬಂದಿದ್ದು. ಇವೆಲ್ಲ ನಾನು ಬರೆದಿಟ್ಕೊಂಡಿನಿ ಯಾವ್ಯಾವ ಥರ ಎಟೆಡ್ ಬಂದಿದ್ದು ಅಂತಂದು. ಪಾರ್ಟ್ನರ್ಶಿಪ್ದಾಗ ಒಂದು ಬಂದಿತ್ತು. ಪಾರ್ಟ್ನರ್ಶಿಪ್ ಅಂದರೆ ಹೆಂಗೆ ಬಂದಿತ್ತು ಅಂತಂದ್ರೆ ಅವು ಎಷ್ಟು ಎಲ್ಲರದು ಇದನ್ನು ಕೊಟ್ಟಿದ್ದ. ರೇಷಿಯೋದಾಗ ಹೆಂಗೆ ಬಂದಿತ್ತು ಅಂದ್ರೆ ಎಲ್ಲರದ್ದು ರೇಷಿಯೋ ಕೊಟ್ಟಿದ್ದ. ಆನಂತರ 3 ರೇಷಿಯೋ ಕೊಟ್ಟಿದ್ದ. 3 ರೇಷಿಯೋ ಕೂಡಿಸಿ ಅದರದ್ದು ವ್ಯಾಲ್ಯೂ ಕೊಟ್ಟಿದ್ದ. ಅದರೊಳಗೆ ಒಂದು ಥರದ್ದು ಕಂಡುಹಿಡಬೇಕಿತ್ತು. ಪಾರ್ಟ್ನರ್ಶಿಪ್ದಾಗಂತೂ 2 ಮಂದಿ ಪಾರ್ಟ್ನರ್ಶಿಪ್ದಾಗ ಕ್ವೆಶನ್ ಇತ್ತು. ಈಜಿ ಇತ್ತು, ಭಾಳ ಈಜಿ ಇತ್ತು. ಆನಂತರ ಪ್ರಾಫಿಟ್ ಲಾಸ್ದಾಗ 1-2 ಕ್ವೆಶನ್ ಇದ್ವು. ಆ 2 ಕ್ವೆಶನ್ದಾಗೂ ಅವು ಸಕ್ಸೆಸಿವ್ ಮತ್ತು ಒಂದು ಕ್ವೆಶನ್ ಟ್ವಿಸ್ಟ್ ಇತ್ತು. ಒಂದು ಕ್ವೆಶನ್ ಟ್ವಿಸ್ಟ್ ಇತ್ತು, ಇನ್ನೊಂದು ಕ್ವೆಶನ್ ಭಾಳ ಈಜಿ ಇತ್ತು. ಟ್ವಿಸ್ಟ್ ಅಂದರೆ ಏನು ಭಾಳ ಅಷ್ಟು ಅನ್ಕೊಳ್ಳೋಂಗಿಲ್ಲ, ಬಟ್ ಮಾಡ್ಬೋದು ಅಷ್ಟು. ಆನ್ಸರ್ ಡೈರೆಕ್ಟಾಗಿ ಬರ್ತಿತ್ತು. ಸ್ವಲ್ಪ ಯೋಚನೆ ಮಾಡಿ ಬಿಡಿಸಿದ್ರೆ ಜಲ್ದಿ ಬಿಡಿಸ್ಬೋದು. ಡಿಸ್ಕೌಂಟಲ್ಲಿ 2-3 ಕ್ವೆಶನ್ ಬಂದಿದ್ದು. ಡಿಸ್ಕೌಂಟಲ್ಲಿ ಎಂಥವು ಅಂದ್ರೆ ಒಂದು ಕ್ವೆಶನ್ ಬಂದಿತ್ತು. ಅಂದರೆ ಈಗ ನೀವು ನೋಡಿರ್ತೀರಿ, ಬೈ 5 ಗೆಟ್ 2 ಫ್ರೀ ಅಂತಂದು. ಇಂಥವು ಕ್ವೆಶನ್ನ ಎರಡು ಜಾಗದಲ್ಲಿ ಕೇಳಿದ್ದ. ಒಂದು ಡಿಸ್ಕೌಂಟನ್ನು 3 ಡಿಸ್ಕೌಂಟ್ ಕೊಟ್ಟಿದ್ದ. ಅದ್ರಾಗ ಯಾವುದು ಕಸ್ಟಮರ್ಗೆ ಹೆಲ್ಪ್ಫುಲ್ ಆಗ್ತೈತಿ ಅಂದ್ರೆ ಕಸ್ಟಮರ್ ಪ್ರಕಾರ ನಾವು ಥಿಂಕ್ ಮಾಡಬೇಕು. ಕಸ್ಟಮರ್ ಪ್ರಕಾರ ಥಿಂಕ್ ಮಾಡಿದಾಗ ಯಾವುದು ಹೆಚ್ಚು ಡಿಸ್ಕೌಂಟ್ ಕೊಡ್ತಾನಲ್ಲ ಅದನ್ನು ನಾವು ಚೂಸ್ ಮಾಡಬೇಕು. ಅಂಥವು 3 ಡಿಸ್ಕೌಂಟ್ ಕೊಟ್ಟಿದ್ದ. ಆ 3 ಡಿಸ್ಕೌಂಟದ್ದು ಕಂಡು ಹಿಡಬೇಕು. ಯಾವ್ದು ಹೆಚ್ಚಾಗ್ತೈತಿಲ್ಲ ಅದನ್ನು ನಾವು ಚೂಸ್ ಮಾಡಬೇಕಿತ್ತು. ನನಗೆ 2ನೇ ಆಪ್ಷನ್ ಬಂದಿತ್ತು. ಆ ಆಪ್ಷನ್ದಾಗ ಆನಂತರ ಇನ್ನೊಂದು ಇದು ಬೈ 5 ಮತ್ತು ಬೈ ಗೆಟ್ 2 ಐತಿಲ್ಲ, ಅಂಥದ್ದು ಒಂದು ಈ ಮೂರು ಆಪ್ಷನ್ದಾಗ ಒಂದು ಇಟ್ಟಿದ್ದ. ಸಿಂಪ್ಲಿಫಿಕೇಶನ್ ಭಾಳ ಈಜಿ ಇದ್ದು. 2 ಕ್ವೆಶನ್ ಇದ್ದು. ನಾನೇನು ಬಿಡಿಸಿದಿಲ್ಲ, ಸೇಮ್ ಟು ಸೇಮ್ ಹಂಗೆ. ಬಟ್ ನಾನು ಕ್ವೆಶನ್ ಪೇಪರ್ನಾಗ ಸ್ವಲ್ಪ ಪಾಯಿಂಟ್ನಾಗ ಕೇಳಿದ್ದು ಅದಾವ. ಇದ್ರೋಗಂತೂ ಭಾಳ ಈಜಿ ಕೇಳಿದ್ದಾನೆ, ಮಾಡ್ಬೋದು ಆರಾಮಾಗಿ. ಟ್ರಿಗ್ನಾಮೆಟ್ರಿ ಒಳಗೆ ಭಾಳ ಈಜಿ ಕ್ವೆಶನ್ ಇತ್ತು. ಟ್ಯಾನ್ ಥೀಟಾ ಈಕ್ವಲ್ ಟು ಏನು ಕೊಟ್ಟಿದ್ದಂದ್ರೆ 6/7 ಕೊಟ್ಟಿದ್ದ. ಟ್ಯಾನ್ ಥೀಟಾ ಈಕ್ವಲ್ 6/7 ಕೊಟ್ಟಿದ್ದ. ಆನಂತರ 7 ಸೈನ್ ಥೀಟಾ, ಇಲ್ಲಿ ಮತ್ತು 6 ಕಾಸ್ ಥೀಟಾ, ಹಿಂಗೆ ಬೇರೆ ಏನೇನೋ ಇತ್ತು. ಹಿಂಗೆ ನೆನಪುಳಿದಿಲ್ಲ. 7 ಸೈನ್ ಥೀಟಾ ಮೈನಸ್ 6 ಕಾಸ್ ಥೀಟಾ ಅಂತ ಹಿಂಗೆ ಕೊಟ್ಟಿದ್ದ. ಅದರದ್ದು ಆನ್ಸರ್ ನನಗೆ 2 ಬಂದೈತಿ. ಆನ್ಸರ್ ಭಾಳ ಈಜಿ ಇತ್ತು. 2 ಬಂದೈತಿ. ಏನಿಲ್ಲ, ಈ ಸೈನ್ ಇದ್ದಲ್ಲಿ 6 ತುಂಬಬೇಕು, ಕಾಸ್ ಇದ್ದಲ್ಲಿ 7 ತುಂಬಬೇಕು. ಯಾಕಂದ್ರೆ ಸೈನ್ ಥೀಟಾ ಈಕ್ವಲ್ ಟು ಟ್ಯಾನ್ ಥೀಟಾ ಈಕ್ವಲ್ ಟು ಸೈನ್ ಬೈ ಕಾಸ್ ಅನ್ನಂಗೆ ಅರ್ಥ. ಅವು ಥರದ ವ್ಯಾಲ್ಯೂನ ಇದು. ಓಕೆ, ಟ್ರಯಾಂಗಲ್ ಮೇಲಿಂದ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಇದು. ಈಗ ಇದನ್ನು ನಾನು ಭಾಳ ಸಲ 2 ಕ್ವೆಶನ್ ಪೇಪರಲ್ಲಿ ಮ್ಯಾಥ್ಸ್ ಬಿಡಿಸಿಲ್ಲ. 2 ಕ್ವೆಶನ್ ಪೇಪರ್ದಾಗ ಸೇಮ್ ಕ್ವೆಶನ್ ಬಂದೈತಿ. ಟ್ರಯಾಂಗಲ್ ಹಿಂಗೆ ಕೊಟ್ಟಿರ್ತಾನೆ. ಆ ಟ್ರಯಾಂಗಲ್ದಾಗ ಒಂದು ಲಂಬ ಎಳಿತಾನೆ. ಈ ಲಂಬ ಎಳೆದು ಆನಂತರ ಇಲ್ಲೊಂದು ಪಾಯಿಂಟ್ ಇರ್ತೈತಿ. ಆ ಪಾಯಿಂಟ್ಗೆ ಹೋಗಿ ಇದನ್ನು ಜೋಡಿಸ್ತಾನೆ. ಆನಂತರ ಇದು ಬಿ ಅಂತ ಗುರ್ದ ಮಾಡೋದು, ಎ, ಇದು ಸಿ, ಇದು ಡಿ. ಅವ ಮೊದಲು ಇದನ್ನೊಂದು ಆ್ಯಂಗಲ್ ಕೊಟ್ಟಿರ್ತಾನೆ. ಈ ಆ್ಯಂಗಲ್ ಎಷ್ಟು ಕೊಟ್ಟಿದ್ದ ನನಗೆ 72 ಕೊಟ್ಟಿದ್ದ. ಈ ಆ್ಯಂಗಲ್ 71 ಕೊಟ್ಟಿದ್ದ. ನಮಗೆ ಕಂಡುಹಿಡಿಯಕ್ಕೆ ಹೇಳಿದ್ದ ಈ ಆ್ಯಂಗಲ್ ಕಂಡುಹಿಡಿಯಕ್ಕೆ ಹೇಳಿದ್ದ. ಇದು ಈ ಆ್ಯಂಗಲ್ ಭಾಳ ಈಜಿ ಇತ್ತು. ಇದು ಆನ್ಸರ್ ನನಗೆ ಐ ಥಿಂಕ್ 89 ಬಂದಿದೆ. ಭಾಳ ಈಜಿ ಇತ್ತು. ಇಂಥದ್ದು ಕ್ವೆಶನನ್ನು ರಿಪೀಟ್ ಮಾಡತ್ತಾನೆ ಭಾಳ. ಅದಕ್ಕಾಗಿ ಇಂಥ ಕ್ವೆಶನ್ ಬಿಟ್ಟು ಹೋಗ್ಬೇಡ್ರಿ. ಪಕ್ಕ ಆರಾಮ 1 ಮಾರ್ಕ್ಸ್ ಹೊಡ್ಕೋಬೋದು ನೀವು.
ಏಜ್ ಮೇಲಿಂದ ಒಂದು ಕ್ವಶನ್ ಬಂದಿತ್ತು. 10 ವರ್ಷ ಹಿಂದೊಮ್ಮೆ ಹೋಗಬೇಕು. ಆನಂತರ ಪ್ರೆಸೆಂಟ್ದಾಗ 10 ವರ್ಷ ಹಿಂದಿಂದು ಮತ್ತು ಅದರ ನಂತರ ಮತ್ತೆ 2 ವರ್ಷದ ಮುಂದಿಂದು ಅವ್ರದ್ದು ಏಜ್ ಕಂಡುಹಿಡಿದು ಆನಂತರ ನಾವು ಪ್ರೆಸೆಂಟ್ ಏಜನ್ನು ಕಂಡುಹಿಡಿಬೇಕು. ಅದು ರೇಷಿಯೋ ಮೇಲೆ ಮಾಡ್ಬೋದು. ಭಾಳ ಈಜಿ ಇತ್ತು. ರೇಷಿಯೋದಾಗ ಏನಿತ್ತು 10 ವರ್ಷದಿಂದ 5:1 ಇತ್ತು. ಮುಂದೆ ಹೋಗಿ 2:1 ಆಗ್ತೈತಿ. ಹಿಂಗಿದ್ದಾಗ ಇಲ್ಲಿ ನೋಡಿರಿ, ಇಲ್ಲಿ ಎರಡೂ ಸೇಮ್ ಇಲ್ಲ, 0 ಬರಾಕತೈತಿ ಡಿಫ್ರೆನ್ಸ್ ತಗೋರಿ. ಅದಕ್ಕಾಗಿ ನಾವೇನು ಮಾಡ್ಬೇಕು, ಇದನ್ನು ಡಿಫ್ರೆನ್ಸ್ ತಗೋಬೇಕು. ಇದು 4 ಬರತೈತಿ, ಇಲ್ಲಿ ಎಷ್ಟು ಬರತೈತಿ ಡಿಫ್ರೆನ್ಸ್ 1 ಬರತೈತಿ. ಬಟ್ ಅದು ಅಲ್ಲಿ ಆನ್ಸರ್ ಬೇರೆ ಬಂದೈತಿ ನಮ್ಗೆ. ಇಲ್ಲಿ 3 ಇಲ್ಲಿ 1 ಬಂದಿತ್ತು, 1:3 ಇತ್ತು. ಹಾಗಾದ್ರೆ ಇಲ್ಲಿ 2 ಬಂದಿತ್ತು. 2 ಬಂದಿತ್ತು ಅಂದ್ರೆ ನಾ ಏನು ಮಾಡಿದ್ನಿ, ಇದನ್ನು 2 ಮಾಡಬೇಕು, ಡಿವೈಡ್ ಬೈ ಮಾಡಬೇಕು. ಆನಂತರ ಈ 2 ತಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಈ 2 ತಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ 2 3 6, 2 3 6, 2 1 2. ಈಗ ಡಿಫ್ರೆನ್ಸ್ ಸೇಮ್ ಆಗ್ತದೆ. ಸೇಮ್ ಆಗಿ ಇದನ್ನು ನಾವು ಕಂಡುಹಿಡ್ಕೋಬೇಕಿತ್ತು. ಆನಂತರ ಅದ್ರದ್ದು ವ್ಯಾಲ್ಯೂ ಕಂಡುಹಿಡಿದು ಅದ್ರೊಳಗೆ ಮೈನಸ್ ಮಾಡಿ ನಾವು ಕಂಡುಹಿಡಬೇಕಿತ್ತು. ಅದೇನು ಭಾಳ ಅಷ್ಟೇನು ಕ್ಯಾಲ್ಕುಲೇಷನ್ ಇರಲಿಲ್ಲ, ಮಾಡ್ಬೋದಿತ್ತು ಭಾಳ ಈಸಿಯಾಗಿ. ಆನಂತರ ಇನ್ನೂ ಅಂತಂದ್ರೆ ಮತ್ತೇನು ಕೇಳಿದಂದ್ರೆ, ಒಂದು ನಿಮಿಷ. ಈಗ ನೋಡಿರಿ, ಇನ್ನು ನಂಬರ್ ಸಿಸ್ಟಮ್ ಮೇಲಿಂದ ಒಂದು ಇಂಥ ಕ್ವಶನ್ ಇತ್ತು. ಈ ನಂಬರ್ ಸಿಸ್ಟಮ್ ಅನ್ನಕ್ಕೆ ಬರೋಂಗಿಲ್ಲ. x+y ಅಂತ ಅಂದರೆ 2 ಸಂಖ್ಯೆ ಅದಾವು, 2 ಸಂಖ್ಯೆ ಕೂಡಿಸಿದಾಗ 25 ಆಗ್ತೈತಿ. ಆನಂತರ 2 ಸಂಖ್ಯೆನ ಕಳೆದಾಗ ಏನಾಗ್ತೈತಿ, 9 ಡಿಫ್ರೆನ್ಸ್ ಬರ್ತೈತಿ. ಹಾಗಾದ್ರೆ 2 ಸಂಖ್ಯೆ ಯಾವ ಅಂತ ಕೇಳಿದ್ದ. 2 ಸಂಖ್ಯೆ ಯಾವ ಕೇಳಿದ್ದಲ್ಲ, ಏನೂ ಇಲ್ಲ. 2 ಸಂಖ್ಯೆ ಕಂಡುಹಿಡ್ಬೇಕು, ಎಕ್ಸ್ ಕಂಡುಹಿಡ್ಬೇಕಂತೇಳಿ ನಾವು ಈ 25 + 9 ಮಾಡ್ಬೇಕು. ಅವಾಗ ಎಷ್ಟಾಗ್ತೈತಿ, 34 ಆಗ್ತೈತಿ. ಡಿವೈಡೆಡ್ ಬೈ 2 ಮಾಡಬೇಕು, ಇದು 17 ಬರ್ತೈತಿ. ಇನ್ನೊಂದು y ಕಂಡುಹಿಡ್ಬೇಕಂತಂದ್ರೆ 25ರಾಗ 9 ತೆಗಿಬೇಕು, ಅವಾಗ 16 ಬರ್ತೈತಿ. 25ರಾಗ 9 ತೆಗೆದ್ರೆ 16. 16ರಾಗ 2 ಡಿವೈಡ್ ಬೈ ಮಾಡಬೇಕು, ಅದೆಷ್ಟು ಬರ್ತೈತಿ, 8 ಬರ್ತೈತಿ. ಇವೇ 2 ಅಕ್ಷರ. ಇವನ್ನ ಈಸಿ ಇತ್ತು, ಭಾಳ ಆರಾಮಾಗಿ ಮಾಡ್ಬೋದು ಅಂತ ಕ್ವಶನ್. ಇನ್ನು ಟೈಮ್ ಸ್ಪೀಡ್ ಡಿಸ್ಟೆನ್ಸ್ದಾಗ ಟ್ರೈನ್ ಮೇಲಿಂದ ಒಂದು ಪ್ರಾಬ್ಲಮ್ ಇತ್ತು. ಟ್ರೈನ್ ಮೇಲೆ ಅವನು ಏನು ಕೊಟ್ಟಿದ್ದ ನೆನಪಿಲ್ಲ ಅಷ್ಟು ನಂಗೆ. ಬಟ್ ಇನ್ನೊಂದು ಕೊಟ್ಟಿದ್ದ ಎವರೇಜ್ ಸ್ಪೀಡ್ ಕಂಡುಹಿಡಿಯೋಕೆ. ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಭಾಳ ಈಸಿ. ಅಂದ್ರೆ ಯಾವ್ದು ಫಾರ್ಮುಲಾ ಯೂಸ್ ಮಾಡಬೇಕಾಗಿತ್ತು ಅಂದ್ರೆ, ನಾವು ಸ್ಪೀಡ್ ಈಕ್ವಲ್ ಟು 2 × S1 × S2 ಡಿವೈಡೆಡ್ ಬೈ S1 + S2 ಅಂತ. ಇದು ಎವರೇಜ್ ಸ್ಪೀಡ್ ಫಾರ್ಮುಲಾ. 2 ಸ್ಪೀಡ್ ಕೊಟ್ಟು ಅದಕ್ಕೆ ಟೈಮ್ ಕೊಟ್ಟಿರಲಿಲ್ಲ ಅಂದ್ರೆ ಇದನ್ನು ಫಾರ್ಮುಲಾ ಹಾಕ್ಬೇಕು ನಾವು. ಈ ಫಾರ್ಮುಲಾ ಮೇಲೆ ಕ್ವಶನ್ ಬಂದಿತ್ತು. ಆನಂತರ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಒಂದು 2 ಕ್ವಶನ್ ಇದ್ದು, ಮೆನ್ಸುರೇಷನ್ ಮೇಲೆ 2 ಕ್ವಶನ್ ಇದ್ದು. ಮೆನ್ಸುರೇಷನ್ದಾಗ ಒಂದು ಕ್ವಶನ್ನ ಭಾಳ ಈಸಿ ಇತ್ತು. ಹೆಂಗೆ, ಸಿಲಿಂಡ್ರದ ವಾಲ್ಯೂಮ್ ಕೊಟ್ಟಿದ್ದ. ಆ್ಯಕ್ಚುಲಿ ಸಿಲಿಂಡ್ರದ ವಾಲ್ಯೂಮ್ ಕೊಟ್ಟಿದ್ದ. ಆನಂತರ ಅವನು ಕೇಳಿದ್ದು ಈ ಪರಿಧಿ ಕೇಳಿದ್ದ, ಕೆಳಗಿಂದದ ಪರಿಧಿ ಕೇಳಿದ್ದ. ಏನಿಲ್ಲ, ಇದು ವಾಲ್ಯೂಮ್ ಕಂಡುಹಿಡಬೇಕು. ವಾಲ್ಯೂಮ್ದಾಗ ನಾವು R ತಗೋಬೇಕು. R ತಗೊಂಡು 2πr ಇದ್ರೊಳಗೆ ಹಾಕಿ ಆರ್ದ ವ್ಯಾಲ್ಯೂ ಕಂಡುಹಿಡ್ಬೇಕು. ಅದು ಆನ್ಸರ್ ನನಗೆ ಐ ಥಿಂಕ್ 32 ಅದ ಬಂತ ಅನ್ಸುತ್ತೆ, ನೆನಪಿಷ್ಟಿಲ್ಲ. 32 ಅದು ಬಂದಿದೆ. ಓಕೆ, ಈಗ ನೆಕ್ಸ್ಟ್ ಮತ್ತೇನು ನೆನಪು, ಇವಿಷ್ಟು ಕ್ವಶನ್ ನೆನಪುಳಿದಾವ. ಇಂಥ ಕ್ವಶನ್ ಇವೇನು ನಾನು ಹೇಳಿಲ್ಲ, ಇವು ಚಾಪ್ಟರ್ಸ್ಗಳ ಇವತ್ತು ಮೇನ್ ಆಗಿ ನೋಡ್ಕೊಂಡು ಹೋಗ್ರಿ. ಮತ್ತು LCM LCF ಕೊಟ್ಟಿರಲಿಲ್ಲ ನನ್ನ ಚಾಪ್ಟರ್ನಲ್ಲಿ. LCM LCF ಬಂದಿಲ್ಲ, ಬಟ್ ಅದನ್ನು ಬಿಡಕ್ಕೆ ಹೋಗ್ಬೇಡ್ರಿ. ಅದ್ರ ಮೇಲೆ ಕ್ವಶನ್ ಬರ್ತಾವೆ. A × B = H × L. ಈ ಫಾರ್ಮುಲಾ ಭಾಳ ಇಂಪಾರ್ಟೆಂಟ್ ಐತಿ. ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ, ನೋಡ್ಕೊಂಡು ಹೋಗ್ರಿ ಭಾಳ. ಇನ್ನು ರೀಸನಿಂಗ್ ಅಂತೂ ಪೂರ್ತಿ ನಾನು ಏನು ಕ್ವಶನ್ ಪೇಪರ್ ಬಿಡಿಸಿದ್ದೀನಲ್ಲ, ಸೇಮ್ ಟು ಸೇಮ್ ಅದೇ ಬಂದಿದೆ. ಏನೂ ಚೇಂಜ್ ಇಲ್ಲ ರೀಸನಿಂಗಲ್ಲಿ. ಕೋಡಿಂಗ್ ಡಿಕೋಡಿಂಗು 4 ಕ್ವಶನ್ ಬಂದಿದ್ದು. ಆಡ್ ಆನ್ ಔಟ್ದಾಗ 4 ಕ್ವಶನ್ ಬಂದಿದ್ದು. ಸಿಲಾಲಿಸಮ್ಸ್ ಪಕ್ಕಾ 2 ಕ್ವಶನ್ ಬರ್ತಾವೆ, ಅವು ಮಾಡ್ಬೋದಿತ್ತು. ಭಾಳ ಈಸಿ ಇದ್ದು, ಏನು ಟಫ್ ಇರಲಿಲ್ಲ. ಆ್ಯನಾಲಜಿ 1 ಕ್ವಶನ್ ಇತ್ತು. ಆ್ಯನಾಲಜಿ ಒಳಗೆ ಹಿಂಗೆ ಕ್ವಶನ್ ಇತ್ತು. ಹೆಂಗಂದ್ರೆ, ಒಂದು ವ್ಯಾಲ್ಯೂ ಕೊಟ್ಟಿದ್ದ, ಎಷ್ಟು 8 26 ಇತ್ತು ಐ ಥಿಂಕ್. 26 48. ಅಂದರೆ ಗ್ಯಾಪ್ ಎಷ್ಟು ಬರತ್ತಿತ್ತು ಅಂದ್ರೆ, ಇದ್ರ ನಡುವೆ ಗ್ಯಾಪ 22 ಬರತ್ತಿತ್ತು, ಇದ್ರ ನಡುವೆ ಗ್ಯಾಪ 18 ಬರತ್ತಿತ್ತು. ಇನ್ನೊಂದು ಇದಕ್ಕೆ ಎನಾಲಜಿ ಅಂತ ಕರೀತಾರೆ. ಇನ್ನೊಂದು ಬಂದಿತ್ತು 10, ಇಲ್ಲಿ 50 ಇತ್ತು. ಇದ್ರೊಳಗೆ 22 ತೆಗೆದ್ರೆ ಎಷ್ಟು ಬರತ್ತೈತಿ, ಇಲ್ಲಿ 18 28 ಬರ್ತಿತ್ತು. ಇಲ್ಲಿ ಐ ಥಿಂಕ್ 28 ಇತ್ತು, 18 ಇತ್ತು, ಗೊತ್ತಿಲ್ಲ. ಭಾಳ ಈಜಿ ಐತಿ. ಇದು ಬೇರೆ ಐತಿ.
ನನಗೆ ನೆನಪಿಲ್ಲ. 2 ಕೊಟ್ಟಿದ್ದ. 2 ನಾವು ಆಪ್ಷನನ್ನು 4 ಆಪ್ಷನ್ದಾಗ ಈ ಇದನ್ನು ಫಾಲೋ ಯಾವ್ದು ಮಾಡ್ತೈತಿ ಅದನ್ನ ಆನ್ಸರ್ ಹಾಕ್ಬೇಕಾಗಿತ್ತು. 1ನೇದ್ರಾಗ ಸೇಮ್ ಅನ್ಸಾತಿತ್ತು. ಬಟ್ ನಾವು ಈಗ ಫಾಲೋ ಮಾಡಕ್ಕಾದ್ರೆ ಇದು 8 6 48 ಹಿಂಗೆ ಡಿವಿಜಿಬಲ್ ಆಗುವಂಥವಿತ್ತು. ಅದಕ್ಕಾಗಿ ಡಿವಿಜಿಬಲ್ ಆದ್ರೂ ಭೀ ಅದನ್ನು ನಾವು ಯಾವಾಗ ನಾವು ಡಿಫ್ರೆನ್ಸ್ ತೆಗ್ದೀವಿ ಅಲ್ಲ, ಇದನ್ನು ನಾನು ಫಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಟ್ರೈ ಮಾಡಿ 1 ನಿಮಿಷ 2 ನಿಮಿಷ ಕೊಟ್ಟರು ಭೀ ಅದಕ್ಕೆ ಹೊಳಿಲಾಗಂತ ನಾನು ಬಿಟ್ಟು ಹೋಗಿ ಲಾಸ್ಟಿಗೆ ಇದನ್ನು ಮಾಡಿದ್ದೀನಿ. ಲಾಸ್ಟಿಗೆ ಭಾಳ ಈಸಿಯಾಗಿ ಬಂತು. ಅದಕ್ಕಾಗಿ ಏನು ಹೇಳೋದು, ಫಸ್ಟಿಗೆ ಯಾವ್ದು ನೀವು ಆನ್ಸರ್ ಬರಲಿಲ್ಲ ಅಂದ್ರೆ ಅದಕ್ಕೆ ಸ್ಟಿಕ್ ಆಗಿ ಕುಂದ್ರಂಗಿಲ್ಲ. ಯಾಕಂದ್ರೆ ನಿಮ್ಮ ಮೈಂಡು ಸ್ಟ್ರಕ್ ಆಗಿರ್ತದೆ. ಸ್ಟ್ರಕ್ ಆಗಿ ನಿಮ್ಗೆ ಬೇರೆ ಲಾಜಿಕ್ ಹೊಳಿತಿರಂಗಿಲ್ಲ ಜಲ್ದಿ. ಹಾಗಾಗಿ ಏನು ಮಾಡಬೇಕು, ಬಿಟ್ಟು ಮುಂದೆ ಹೋಗೋದು. ಬಿಟ್ಟು ಹೋಗಿ ಲಾಸ್ಟಿಗೆ ನೀವು ಹೊಳ್ಳಿ ಬರ್ತಿರಲ್ಲ, ಹೊಳ್ಳಿ ಬಂದಾಗ ನೀವು ಅದನ್ನು ಆ ಪ್ರಾಬ್ಲಮ್ ಮರ್ತು ಹೋಗಿರ್ತೀರಿ. ಮತ್ತು ಹೊಳ್ಳಿ ರೀಸ್ಟಾರ್ಟ್ ಮಾಡ್ತಿರಲ್ಲ, ರೀಸ್ಟಾರ್ಟ್ ಆದಾಗ ಅದು ಆಟೋಮೆಟಿಕ್ ಹೊಳಿತದೆ. ಅದ್ರ ಸಲುವಾಗಿ ಬಿಟ್ಟು ಹೋಗಿ ಮಾಡೋದು ಆದಷ್ಟು ಅದು ನಿಮಗೆ ಮಾರ್ಕ್ಸನ್ನು ಹೆಚ್ಚಿಗೆ ತಂದು ಕೊಡ್ತದೆ. ಇಲ್ಲಿಕ್ಕೆ ಅವಾಗ ಮಾಡೋಕಂದ್ರೆ ಪಕ್ಕ ಆನ್ಸರ್ ತಪ್ಪಾಗಿ ಹಾಕೇ ಬರ್ತೀವಿ ನಾವು. ಓಕೆ, ಅನಾಲಜಿ ಆಯ್ತು. ನಂಬರ್ ಸೀರೀಸ್ದಾಗ ಭಾಳ ಇಂಪಾರ್ಟೆಂಟ್ ಅದಾವು. ಅಲ್ಫಾನ್ಯೂಮರಿಕ್ ಸೀರೀಸ್ ಹಿಂಗೆ ಸಿಂಬಾಲ ಮತ್ತು ನಂಬರ ಏನೇನು ಉದ್ದುದ್ದು ಲೈನ್ ಇರ್ತಿದ್ದು ನಾನು ಬಿಡಿಸಿದ್ದೀನಲ್ಲ, ಅಂಥವು 2 ಕ್ವಶನ್ ಇದ್ದು. ಅದ್ರಾಗ ಏನು ಕೇಳಿದ್ದಂದ್ರೆ ಇವನ ಆಡ ಕೇಳಿದ್ದ. ಅಂದ್ರೆ ಒಂದು ಇವನ್ ನಂಬರ್ ಇರ್ಬೇಕು, ಮುಂದೆ ಆಡ್ ನಂಬರ್ ಇರಬೇಕು, ಮತ್ತೊಂದು ಆಡ್ ನಂಬರ್ ಇರಬೇಕು, 2 ಆಡ್ ನಂಬರ್ ಇರಬೇಕು. ಅಂಥವು 2 ಕ್ವಶನ್ ಇದೇ ರೀತಿನ ಕೇಳಿದ್ದ. ಆನಂತರ ಅಲ್ಫಾನ್ಯೂಮರಿಕ್ ಸೀರೀಸ್ ಇದು ಬರ್ತೈತಿ. ನಂಬರ್ ಸೀರೀಸ್ ಒಂದು 4 ಕ್ವಶನ್ ಇದ್ದು. ಆನಂತರ ನಂಬರ್ ಸೀರೀಸ್ ಅಂದ್ರೆ ಇನ್ನೊಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂತೂ ಭಾಳ ಕ್ವಶನ್ ಇದ್ದು. ಸಿಟ್ಟಿಂಗ್ ಅರೇಂಜ್ಮೆಂಟ್ ಮ್ಯಾಗ 3 ಕ್ವಶನ್ನು ಮತ್ತು 3ರಿಂದ 4 ಕ್ವಶನ್ ಇದ್ದು ಸಿಟ್ಟಿಂಗ್ ಅರೇಂಜ್ಮೆಂಟ್. ಆನಂತರ ಪಜಲ್ದಾಗ 1 ಕ್ವಶನ್. ಪಜಲ್ದಾಗ ಏನು ಕೇಳಿದ್ದಂದ್ರೆ ಐ ಥಿಂಕ್ ಪಜಲ್ ಬಾಕ್ಸದ ಕೇಳಿದ್ದ. ಬಾಕ್ಸ್ ಪಜಲನ್ನು ಒಂದಿತ್ತು. ಡೈರೆಕ್ಷನ್ ಕ್ವಶನ್ ಇವಂತೂ ಫಸ್ಟ್ ಕ್ವಶನ್ ನಾನು ಮಾಡಿದೆ, ಅದಂತೂ ತಪ್ಪಾಗಿತ್ತು. ಆನ್ಸರ್ ಬರ್ತಾ ಇರಲಿಲ್ಲ. ನಾನು ಕರೆಕ್ಟಾಗಿ ಅದಕ್ಕಾಗಿ ಹೇಳೋದು, ಇಂಥವು ಡೈರೆಕ್ಷನ್ ಕ್ವಶನ್ ದೊಡ್ಡ ಇರ್ತಾವೆ. ದೊಡ್ಡ ಇದ್ದು ಓದಕ್ಕೆ ಹೋಗ್ಬಿಟ್ರೆ ಜಲ್ದಿ. ಆನಂತರ ಬಿಟ್ಟು ಹೋಗಿ ಲಾಸ್ಟ್ ಮೊಮೆಂಟಿಗೆ ಬಂದು ಹೊಳೆ ಮಾಡಿದ್ದೀನಿ. ಆ ಟೈಮ್ದಾಗ ಆನ್ಸರ್ ಕರೆಕ್ಟ್ ಬಂತಿದ್ದು. ಭಾಳ ಈಜಿ ಇತ್ತು, ಮಾಡ್ಬೋದು. ಎಲ್ಲವೂ ಮಾಡ್ಬೋದು. 30ಕ್ಕೆ 30 ಹಾಕ್ಬೋದು. ಆನಂತರ ಈಗ ಸೈನ್ಸ್ ಒಳಗೆ ನೋಡೋಣ. ಸೈನ್ಸ್ ಒಳಗೆ ಸೆಲ್ ಮೇಲಿಂದ 1 ಕ್ವಶನ್ ಇತ್ತು ಪಕ್ಕ. ಟಿಶ್ಯೂ ಮೇಲಿಂದ 2 ಕ್ವಶನ್ ಇದ್ದು. ಒಂದು ಸ್ಕ್ಲೆರೆಂಕೈಮಾ ಆನ್ಸರ್ ಬರ್ತೈತಿ, ಇನ್ನೊಂದು ಕೋಲೆಂಕೈಮಾ ಅಂತ ಬರ್ತಿತ್ತು. ಆನಂತರ ಪೀರಿಯಾಡಿಕ್ ಟೇಬಲ್ ಮೇಲಿಂದ 1 ಕ್ವಶನ್ ಇತ್ತು. ಏನು ಕೊಟ್ಟಿದ್ದಂದ್ರೆ ನ್ಯೂಟ್ರಾನ ಮತ್ತು ಪ್ರೋಟಾನ 20 ಅದಾವು. ಹಾಗಾದ್ರೆ ಅದು ಯಾವುದು ಎಲಿಮೆಂಟ್ ಅಂತ ಕೇಳಿದ್ದ. ಇನ್ನೊಂದು 2 ಎಲಿಮೆಂಟ್ ಅದು ಕೊಟ್ಟಿದ್ದ. ಒಂದು 19, ಇನ್ನೊಂದು 28 38 ಕೊಟ್ಟಿದ್ದ. 19 ಪ್ಲಸ್ 20 ಇದು ಯಾವುದು ಎಲಿಮೆಂಟ್ ಆಗ್ತೈತಿ ಅಂತ ಕೇಳಿದ್ದ. ಆನಂತರ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇದ್ರ ಮೇಲಿಂದ 3 ಕ್ವಶನ್ ಕೇಳಿದ್ದ. ಒಂದು 2ರಿಂದ 3 ಕ್ವಶನ್ ಪಕ್ಕ ಎಲ್ಲವೂ ಅದಾವ ಅಂತ ಹೇಳತ್ತಿಲ್ಲ, ಬಟ್ ಇದ್ರ ಮೇಲೆ ಪಕ್ಕ ಬಂದಿದ್ದು ಕ್ವಶನ್. ಎಲೆಕ್ಟ್ರಿಸಿಟಿ ಮೇಲಿಂದ 1 ಕ್ವಶನ್ ಬಂದಿತ್ತು. ಆನಂತರ ಲೈಟ್ ಮೇಲಿಂದ ಭಾಳ ಕ್ವಶನ್ ಬಂದಿದ್ದು. ಲೈಟ್ ಓದ್ಕೊಂಡು ಹೋಗ್ರಿ, ಬಿಡಕ್ಕೆ ಹೋಗ್ಬೇಡ್ರಿ. ಅದ್ರೊಳಗೆ ಮಿರರ್ ನೋಡ್ರಿ, ಮಿರರ್ ಭಾಳ ಇಂಪಾರ್ಟೆಂಟ್. ಆನಂತರ ಮಿರರ್ ಒಳಗೆ ಕಾನ್ಕೇವ ಕಾನ್ವೆಕ್ಸ, ಇನ್ನೊಂದೇನು ರಿಫ್ಲೆಕ್ಷನ್ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಅದಾವೆ. ರಿಫ್ಲೆಕ್ಷನ್, ಸ್ಕ್ಯಾಟ್ರಿಂಗ್ ಮೇಲಿಂದ 1 ಕ್ವಶನ್ ಬಂದಿತ್ತು. ನರ್ವಸ್ ಸಿಸ್ಟಮ್ ಮೇಲಿಂದ 1 ಕ್ವಶನ್ ಬಂದಿತ್ತು. ಅದನ್ನು ನಾನು ತಪ್ಪು ಹಾಕಿ ಬಂದೀನಿ, ಈಗ ನೆನಪಾಗ್ತಾ ಇದೆ. ಮೆಡುಲಾ ಅಬ್ಲೊಂಗೇಟದ ಆನ್ಸರ್ ಇತ್ತು, ಬಟ್ ನಾನು ಸೆರೆಬ್ಲಮ್ ಇವೆರಡರಾಗ ಕನ್ಫ್ಯೂಸ್ ಇತ್ತು. ಸೆರೆಬ್ಲಮ್ ಅಂತ ಹಾಕಿ ಬಂದೀನಿ. ಇನ್ವಾಲಂಟ್ರಿ ಫಂಕ್ಷನ್ ಬಗ್ಗೆ ಕೇಳಿದ್ದ. ನರ್ವಸ್ ಸಿಸ್ಟಮ್ ನೋಡ್ಕೊಂಡು ಹೋಗ್ರಿ, ಭಾಳ ಇಂಪಾರ್ಟೆಂಟ್ ಐತಿ. ಗ್ರಾವಿಟಿ ಮೇಲಿಂದ 1 ಕ್ವಶನ್ ಕೇಳಿದ್ದ. ಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಂದ್ರೆ ಪಾಲಿನ್ ಗ್ರೇನ್ಸ್ ಅಂದ್ರೆ ಅದ್ರದ್ದು ಪಾಲಿನ್ ಗ್ರೇನ್ಸ್ ಬಂದು ಎದ್ರ ಮೇಲೆ ಬಿದ್ದಾಗ ಎದ್ರ ಮೇಲೆ ಬೀಳಬೇಕು, ರೀಪ್ರೊಡಕ್ಷನ್ ಆಗಬೇಕಾದ್ರೆ ಎದ್ರ ಮೇಲೆ ಬೀಳ್ಬೇಕಂತ ಕೇಳಿದ್ದ. ಅದು ಸ್ಟಿಗ್ಮಾ ಮೇಲೆ ಬೀಳಬೇಕು, ಇದು ಆನ್ಸರ್. ಆನಂತರ ಹಾರ್ಮೋನ್ ಪಿಟ್ಯೂಟರಿ ಗ್ಲ್ಯಾಂಡ್ ಅದು ಆನ್ಸರ್. ಪಿಟ್ಯೂಟರಿ ಗ್ರೋತ್ ಹಾರ್ಮೋನ್ ಯಾವುದು ಅಂತ ಕೇಳಿದ್ದ. ಇವೆಷ್ಟು ನೆನಪದಾವ ನನಗೆ. ಮತ್ತು ಈಗ ನಾನು ನಿಮ್ಗೆ ಯಾವ್ಯಾವ ಕ್ವಶನ್ ಮ್ಯಾಥ್ಸ್ದಾಗ ಹೆಂಗೆ ಕ್ವಶನ್ ಬಂದಿದೆ ಅನ್ನೋದು ತೋರಿಸ್ತೀನಿ ನಿಮ್ಗೆ. ರೀಸನಿಂಗ್ ನೋಡಿರಿ. ಇಲ್ಲಿ ಮೊದಲ ರೀಸನಿಂಗ್ದಾಗಂತೂ ಭಾಳ ಆರಾಮಾಗಿ ಎಲ್ಲವೂ ಔಟ್ ಆಫ್ ಔಟ್ ಹೊಡ್ಬೋದು. ನಾನು ಮಾಡಿದ್ದು ಅರೌಂಡ್ ರೀಸನಿಂಗಲ್ಲಿ 1 ಬಿಡಲ್ದ 30ಕ್ಕೆ 30 ಕ್ವಶನನ್ನು ಮಾಡಿದ್ದೀನಿ. ಆರಾಮಾಗಿ ನೀವು ಮಾಡ್ಬೋದು ಅಂತ ಹೇಳ್ತಾ, 1 ಕ್ವಶನ್ ಬಿಡಬಾರ್ದು ನಾವು. ಆರಾಮಾಗಿ 30 ಕ್ವಶನ್ ಬಿಡಿಸ್ಬೋದು ರೀಸನಿಂಗಲ್ಲಿ. ಈ ಟೈಪಲ್ಲಿ 2ರಿಂದ 3 ಕ್ವಶನ್ ಬಂದಿದ್ದು, ಭಾಳ ಈಜಿ ಇರ್ತಾವೆ. ಈ ಟೈಪ್ ಪಕ್ಕ 3 ಕ್ವಶನ್ ಬಂದಿದ್ದು. ಆನಂತರ ಒಂದು ಬ್ಲಡ್ ರಿಲೇಷನ್ ಬಂದಿತ್ತು. ಇದನ್ನು ನಾನು ಫಸ್ಟ್ ಟೈಮ್ ಬಿಡಿಸಿದಾಗ ತಪ್ಪು ಬರತ್ತಿತ್ತು ಆನ್ಸರ್. ಆಮೇಲೆ ಮತ್ತೆ ಹೊಳ್ಳೆ ರಿಪೀಟ್ ಆಗಿ ಬಿಡಿಸಿದ್ದೀನಿ. ಯಾವಾಗ ಒಳ್ಳೆ ರಿಟರ್ನ್ ಬಿಟ್ಟು ಹೋಗಿ ಮುಂದೆ ಲಾಸ್ಟಿಗೆ ಬಂದು ಬಿಡಿಸಿದ್ದೀನಿ, ಆವಾಗ ಆನ್ಸರ್ ಕರೆಕ್ಟಾಗಿ ಬಂತು. ಆನಂತರ ಇಂಥದ್ದು ಕ್ವಶನ್ ಬಂದಿತ್ತು. ಒಂದು ಕ್ವಶನ್ ಬಂದಿತ್ತು ಇಂಥದ್ದು. ಆನಂತರ ಇದು ಬಾಕ್ಸ್ ಪಜಲ್ 1 ಬಂದಿತ್ತು.
ಆನಂತರ ಸರ್ಕಲ್ ಕೇಳಿರಲಿಲ್ಲ, ಸರ್ಕಲ್ ಸೆಟ್ಟಿಂಗ್ ಅರೇಂಜ್ಮೆಂಟ್ ಕೇಳಿರಲಿಲ್ಲ, ಓನ್ಲಿ ಲೈನ್ ಅರೇಂಜ್ಮೆಂಟ್ ಅಷ್ಟೇ ಕೇಳಿದ್ದ. ಅದಕ್ಕಾಗಿ ನೀವು ಎರಡೂ ಮಾಡ್ಕೊಂಡು ಹೋಗಬೇಕು, ಲೈನೂ ಮಾಡ್ಕೋಬೇಕು, ಸರ್ಕಲನ್ನು ಮಾಡ್ಕೋ. ಯಾಕೆ ನನ್ನ ಸೇಫ್ಟಿಗೆ ಲೈನ್ ಬಂದೈತೆ ಅಂದರೆ ಇನ್ನೊಂದು ಸೇಫ್ಟಿಗೆ ಸರ್ಕಲ್ ಬರ್ತದೆ. ಅದಕ್ಕಾಗಿ ಸರ್ಕಲ್ ಭಾಳ ಇಂಪಾರ್ಟೆಂಟ್ ಐತಿ. ಓಕೆ, ಇದು ಲೆಟರ್ ಸೀರೀಸ್ ಇದನ್ನು ಕೇಳಿದ್ದ. ಇದ್ರೊಳಗೆ 1-2 ಕ್ವಶನ್ ಬಂದಿದ್ದು ಐ ಥಿಂಕ್. ಆನಂತರ ಇಂಥದ್ದೇನು ಬಂದಿರಲಿಲ್ಲ, ಇಂಥ ಕ್ವಶನ್ ಬಂದಿರಲಿಲ್ಲ. ಬಟ್ ಮಾಡ್ಕೊಂಡು ಹೋದಟ್ಟು ಒಳ್ಳೇದು. ಯಾವ ಶಿಪ್ನ್ಯಾಗ ಮಾಡ್ದಾಗ ಗೊತ್ತಿಲ್ಲ. ಆನಂತರ ಇದನ್ನು ಹೇಳಿದ್ದೀನಿ, ಇಂಥವು ಬಂದಿತ್ತು. ಈ ಟೈಪ್ದು ಕ್ವಶನೂ ಒಂದು ಬಂದಿತ್ತು. ಅದ್ರೊಳಗೆ ವ್ಯಾಲ್ಯೂ ಕಂಡುಹಿಡಿದ ಸೇಮ್ನ ಒಂದು ಕ್ವಶನ್ ಬಂದಿತ್ತು. ಈ ಟೈಪ್ ಬಂದಿರಲಿಲ್ಲ, ಏನು ಬಂದಿರಲಿಲ್ಲ. ಬಟ್ ಬರ್ಬೋದು. ಅದಕ್ಕಾಗಿ ಬಿಡಕ್ಕೆ ಹೋಗ್ಬೇಡ್ರಿ, ಎಲ್ಲ ಟೈಪ್ನು ಮಾಡ್ಕೊಂಡು ಹೋಗ್ಬೇಕು ನಾವು. ಈ ಬಾಕ್ಸ್ ಪಜಲ್ ಆಯ್ತು. ಇದು ಸೇಮ್ ಇಂಥವ ಇವು 2-3 ಕ್ವಶನ್ ಬರ್ತಾವೆ, ಪಕ್ಕ ಮಾಡ್ಕೊಂಡು ಹೋಗ್ರಿ ಇಂಥವ. ಸಿಂಪ್ಲಿಫಿಕೇಶನ್ ಬೋರ್ಡ್ ಮಾಸ್ ರೂಲ್. ಇದು ಸೇಮನ್ನ ಕ್ವಶನ್ ಬಂದಿತ್ತು. ಬಟ್ ಇವು ನಂಬರ್ ಏನದಾವಲ್ಲ, ಇವು ನಡು ಅದಾವು. ಬಟ್ ಅವ ನಂಬರನ್ನು ಇಲ್ಲಿ ಸೈಡ್ ಕೊಟ್ಟಿದ್ದ. ಇಂಥವು 3 ಕ್ವಶನ್ ಬಂದಿದ್ದು. ಇನ್ನು ಬಿಡಕ್ಕೆ ಹೋಗ್ಬೇಡ್ರಿ, ಭಾಳ ಈಜಿ ಇರ್ತಾವೆ, ಮಾಡ್ಬೋದು ಅದನ್ನ. ಇಂಥವು 2-3 ಕ್ವಶನ್ ಬಂದಿದ್ದು. ಇವು ಆಡ್ ಆನ್ ಔಟ್ ಅಂತಾರೆ. ಇಂಥದ್ದು ಬಂದಿತ್ತು. 2 ಕ್ವಶನ್ 2 ಕ್ವಶನ್ ಬಂದಿದ್ದು ಇಂಥವು. ಓಕೆ, ಇಂಥದ್ದು ಕ್ವಶನ್ ಬಂದಿತ್ತು. ಸೇಮ್ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುಕ್ಕೆ ಹೋಗ್ತಾನೆ. ಸೇಮ್ ಡೈರೆಕ್ಷನ್ ಕ್ವಶನ್ ನೋಡ್ಕೊಂಡು ಹೋಗ್ರಿ, ಬಿಡಕ್ಕೆ ಹೋಗ್ಬೇಡ್ರಿ ಇಂಥವ. ಸೇಮ್ ಈ ಸೇಮನ್ನು ಒಂದು ಕ್ವಶನ್ ಬಂದಿತ್ತು. ಇಂಥವು 2 ಕ್ವಶನ್ ಬಂದಿದ್ದು. ಇವಕ್ಕೆ ಸಿಲೋಲಜಿಮ್ಸ್ ಕಂತಾರೆ. ಭಾಳ ಈಜಿ ಇದ್ದು, ಆರಾಮಾಗಿ ಮಾಡ್ಬೋದು. ಇಂಥವು 2 ಕ್ವಶನ್ ಬಂದಿದ್ದು. ಇಲ್ಲೂ 2 ಕೇಳಿದ್ದಾರೆ ನೋಡು. ಒಂದು ಕ್ವಶನ್ ಪೇಪರ್ ನಾ ಏನು ಬಿಡಿಸಿದೇನಿಲ್ಲ, ಸೇಮ್ ಡಿಟ್ಟು ಅದೇ ಬಂದಿದೆ. ರೀಸನಿಂಗ್ ಅಂತೂ ಆರಾಮ್ ಮಾಡ್ಬೋದು, 30ಕ್ಕೆ 30 ತೆಗಿಬೋದು. ಇದು ಸೇಮ್ ಇಂಥವು 3 ಕೊಟ್ಟೆ ಇದ್ದ. ಇವು 2-3 ಕ್ವಶನ್ ಬಂದಿದ್ದು. ಇಲ್ಲಿ ಇದು ಹೇಳಿದ್ನಲ್ಲ ಅವಾಗ, ಸೇಮ್ ಹಂಗೆ ನಂಬರ್ ಸೀರೀಸ. ಇವು ನೋಡ್ರಿ, ಇವು ಅಂತೂ 2 ಫಿಕ್ಸ್ ಕ್ವಶನ್ ಬಂದಿದ್ದು. ಇಂಥವು 2 ಫಿಕ್ಸ್ ಬಂದಿದ್ದು. ನಿಮ್ಗೆ ಹೇಳಿದ್ನಲ್ಲ, ಇವನ್ನ ಆಡ್ ಕಂಡುಹಿಡಿಬೇಕಾಯ್ತು. ನಾವು ಇವನ್ ನಂಬರ್ ಹುಡುಕಬೇಕು, ಅದ್ರ ಮುಂದೆ 2 ಆಡ್ ಇದ್ದದ್ದು ನೋಡಬೇಕು. ಅಂದ್ರೆ ಒಂದು ಸಮ ಸಂಖ್ಯೆ ನೋಡಬೇಕು, ಅದ್ರ ಮುಂದೆ 2 ಬೆಸ ಸಂಖ್ಯೆ ಇರಬೇಕು. ಅವು ಆನ್ಸರ್ ಕಂಡುಹಿಡಿಬೇಕು ನಾವು. ಇಂಥದ್ದು ಇದಕ್ಕೆ ಎನಾಲಜಿ ಅಂತ ಕರಿತಾರೆ. ನಾನು ಅವಾಗ ಬಿಡಿಸಿ ಹೇಳಿದ್ನಲ್ಲ, ಎಷ್ಟು 8-26 48 ಈ ಟೈಪ್ ಒಂದು ಈ ಥರ ಕೊಟ್ಟಿದ್ದ. ಇನ್ನೊಂದು ನೆನಪಿಲ್ಲ ನಂಗೆ ಅಷ್ಟೇ. ಭಾಳ ಈಸಿಯಾಗಿ ಮಾಡ್ಬೋದು. ಇದು ಡೈರೆಕ್ಷನ್ 2 ಕ್ವಶನ್ ಫಿಕ್ಸ್. ಡೈರೆಕ್ಷನ್ ಮೇಲೆ 2 ಕ್ವಶನ್ ಬರ್ತಾವೆ, ನೋಡ್ಕೊಂಡು ಹೋಗ್ರಿ, ಬಿಡಕ್ಕೆ ಹೋಗ್ಬೇಡ್ರಿ. ಆನಂತರ ಇನ್ನೊಂದು ನೋಡೋಣ, ಮ್ಯಾಥಮೆಟಿಕ್ಸ್ ನೋಡೋಣ. ಈಗ ಮ್ಯಾಥ್ಸಲ್ಲಿ ಏನೇನು ಕೇಳಿದೆ ಅಂತಂದ್ರೆ, ಮ್ಯಾಥ್ಸಲ್ಲಿ ನೋಡ್ರಿ, ಇದು ಸೆಲ್ಲಿಂಗ್ ಪ್ರೈಸ್, ಮಾರ್ಕ್ ಪ್ರೈಸ್, ಡಿಸ್ಕೌಂಟ್ ಕಂಡುಹಿಡಿಯಕ್ಕೆ ಕೇಳಿದ್ದ. ಸಕ್ಸೆಸಿವ್ ಡಿಸ್ಕೌಂಟ್ ಮೇಲೇನು ಭಾಳ ಕ್ವಶನ್ ಬಂದಿದ್ದು. ಇಂಥದ್ದು ಬಂದಿರಲಿಲ್ಲ, ಬಟ್ ಇದಕ್ಕೂ ಈಜಿ ಬಂದಿತ್ತು. ಸಿಂಪ್ಲಿಫಿಕೇಶನ್ ಇದಕ್ಕೂ ಈಜಿ ಬಂದಿತ್ತು, ಆರಾಮಾಗಿ ಮಾಡ್ಬೋದು ಸಿಂಪ್ಲಿಫಿಕೇಶನ್. ಪಾರ್ಟ್ನರ್ಶಿಪ್ದಾಗ ಏನು ಕೇಳಿದಂದ್ರೆ, ಇಲ್ಲಿ ನಮ್ಗೆ ಪ್ರಾಫಿಟದ್ದು ಕೊಟ್ಟ, ನಾವು ಡೈರೆಕ್ಟ್ ಕೊಟ್ಟುಬಿಟ್ಟಿದ್ದಲ್ಲಿ, ನಾವು ಇನ್ವೆಸ್ಟ್ಮೆಂಟಿನಾಗ ತೊಗೊಂಡ ಅದರಿಂದ ನಾವು ತೆಗಿಬೇಕಿತ್ತು ಪ್ರಾಫಿಟನ್ನು. ಆರಾಮಾಗಿ ಮಾಡ್ಬೋದಿತ್ತು. ಇಂಥದ್ದು ಕ್ವಶನ್ ಬಂದಿರಲಿಲ್ಲ, ಬಟ್ ಬರ್ಬೋದು, ಹೇಳಕ್ಕೆ ಬರೋಂಗಿಲ್ಲ. ಬಟ್ ಈ ಫಾರ್ಮುಲಾ ನೆನ್ಪಿಟ್ಕೊ, ಈ ಫಾರ್ಮುಲಾ ಮೇಲೆ ಇವು ಭಾಳ ಈಜಿ ಇರ್ತವೆ ಇವು ಕ್ವಶನ್. ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್, ಇದ್ರ ಮೇಲೆ ಪಕ್ಕ ಒಂದು ಕ್ವಶನ್ ಬರ್ತೈತಿ. ಇವು ಮೆನ್ಸುರೇಷನ್ ಮೇಲೇನು ಫಾರ್ಮುಲಾ ಮಾಡ್ಕೊಂಡು ಹೋಗ್ಬೇಕು ನೀವು. ಇದು 14 ಸೆಂಟಿಮೀಟರ್ ಇದೇನೈತಿಲ್ಲ, ನಾವು ವ್ಯಾಲ್ಯೂಮ್ ಕೊಟ್ಟು ನಮಗೇನು ಕೇಳಿದ್ದಂದ್ರೆ, ಇನ್ನೊಂದು ಅದು ಮೆನ್ಸುರೇಷನ್ದಾಗ ಒಂದು ಕ್ವಶನ್ ಬಿಟ್ಟು ಬಂದೀನಿ ನಾನು. ಇದ್ರಾಗ ನಾನು ಮಾಡಿದ್ದ ಅಟೆಂಪ್ಟ 24 ಅಟೆಂಪ್ಟ್ ಮಾಡಿದ್ದೀನಿ. ಆ 24ದಾಗ ಒಂದು ಯಾಕೆ ಬಿಟ್ಟಿನಿ ಅಂದ್ರೆ, ಅದು ಟೈಮ್ ಕನ್ಸ್ಯೂಮಿಂಗ್ ಇತ್ತು. ಯಾಕಂದ್ರೆ ಒಂದು ಸಿಲಿಂಡ್ರ್ ತೊಗೊಂಡಾನ, ಒಂದು ಸಿಲಿಂಡ್ರದಾಗ ಅದ್ರೊಳಗೆ ನೀರು ಅದಾವ, ಅರ್ಧ ನೀರದಾಗ ಒಂದು ಗೋಳವನ್ನು ಹಾಕ್ತಾನೆ. ಆ ಗೋಳವನ್ನು ಹಾಕಿದಾಗ ನೀರು ಇದು ಪೂರ್ತಿ ಮುಳುಗಿ ಮುಳುಗಿದಾಗ ನೀರು ಎದ್ದು ಮ್ಯಾಲೆ ಬರ್ತೈತಿ. ಅದು ಎಷ್ಟು ಮೀಟ್ರ್ ಎದ್ದು ಮ್ಯಾಲೆ ಬಂತು ಅದನ್ನು ಕೇಳಿದ್ದ. ಹಾಗಾದ್ರೆ ನಾವೇನು ಮಾಡ್ಕೋಬೇಕಿತ್ತಲ್ಲಿ, ಮೊದಲು ನೀರಿಂದ ಎತ್ತರ ಎಷ್ಟೈತಿ ಅದನ್ನು ಕಂಡುಹಿಡ್ಕೋಬೇಕು. ಆನಂತರ ಗೋಳದ ವಾಲ್ಯೂಮ್ ಕಂಡುಹಿಡ್ಕೋಬೇಕು. ವಾಲ್ಯೂಮ್ ಕಂಡುಹಿಡಿದು ಅದ್ರ ಒಗದ ಮೇಲೆ ಎಷ್ಟು ವಾಲ್ಯೂಮ್, ನೀರಿನ ವಾಲ್ಯೂಮ್ ಎಷ್ಟು ಇನ್ಕ್ರೀಸ್ ಆಗ್ತೈತಿ ಅದನ್ನು ಚೆಕ್ ಮಾಡ್ಕೋಬೇಕಿತ್ತು. ಹಾಗಾಗಿ ಇದು ಟೈಮ್ ತಿಂತಿತ್ತು ಅಂತಂದು ಬಿಟ್ಟುಬಿಟ್ಟೆ ನಾನು.
ಅಂದ್ರೆ ನಾವು ಕ್ವಶನ್ ಹೆಂಗೆ ಚೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಇದನ್ನು ನಿಮ್ಗೆ ಹೇಳಿದ್ನಲ್ಲ, ಈ ಸೇಮ್ ಅಂತೂ ಕ್ವಶನ್ ಪಕ್ಕಾ ಬರ್ತದೆ, ಇದನ್ನು ಬಿಟ್ಟರೆ ಹೋಗಾಕ ಹೋಗ್ಬೇಡ್ರಿ. ಈ ಕ್ವಶನ್ ಪಕ್ಕಾ ಮಾಡ್ಕೊಂಡು ಹೋಗ್ರಿ. ಇಲ್ಲಿ ಶೃಂಗಾಭಿಮುಖ ಕೋನಗಳು ಸೇಮ್ ಇರ್ತಾವೆ, ಇಲ್ಲಿ 90 ಡಿಗ್ರಿ ಇರ್ತೈತಿ. ಇದನ್ನು ಕೋನ್ ಕಂಡಿಡ್ಯಾಕನ ಹೇಳಿದ್ದ. ಎಲ್ಲ ಈಗ 2 ಕ್ವಶನ್ ಪೇಪರ್ ಮ್ಯಾಥ್ಸ್ ಬಿಡಿಸಿನಲ್ಲಿ, ಎರಡೂದ್ರಾಗೂ ಹಿಂಗೆ ಸೇಮ ಕ್ವಶನ್ ಐತೆ, ಬಿಟ್ಟು ಹೋಗಾಕ ಹೋಗ್ಬೇಡ್ರಿ ಇದನ್ನು. 2 ಕಾನ್ಸಿಕ್ಯೂಟಿವ್ ಪಾಸಿಟಿವ್ ನಂಬರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಲ್ಲ, ಹಂಗೆ ಅಲ್ಲಿ x + y ಅಂತ ನಿಮ್ಗೆ ಹೇಳಿದ್ನಲ್ಲ, 25 x - y 9. ಇದು ಭಾಳ ಈಜಿ ಕ್ವಶನ, ಇಂಥದ್ದು ಕೇಳಿದ್ದ. LCM SCF ಇಲ್ಲಿ ಕೇಳ್ಯಾನ, ಬಟ್ ಅಲ್ಲಿ ಕೇಳಿರಲಿಲ್ಲ, ಬಟ್ ಸೇಮ್ ಕೇಳ್ಬೋದು, ಬಿಡಕ್ಕೆ ಹೋಗ್ಬೇಡ್ರಿ. ಇದಕ್ಕೂ ಈಜಿ ಬಂದಿತ್ತು ಸಿಂಪ್ಲಿಫಿಕೇಶನ್, ಭಾಳ ಈಜಿ ಇತ್ತು, ಆರಾಮಾಗಿ ಮಾಡ್ಬೋದು ಸಿಂಪ್ಲಿಫಿಕೇಶನ್. ಟ್ರೈನ್ ಮೇಲಿಂದ ಒಂದು ಪ್ರಾಬ್ಲಮ್ ಪಕ್ಕ ಬಂದಿತ್ತು, ಬಿಡಕ್ಕೆ ಹೋಗ್ಬೇಡ್ರಿ, ಅದನ್ನು ಮಾಡಿರಿ. ಟ್ರೈನ್ ಮೇಲಿಂದ ಈಜಿನೂ ಕ್ವಶನ್ ಬರ್ತಾವೆ, ಭಾಳ ಟಫ್ ಇರಲಿಲ್ಲ ಟ್ರೈನ್ ಮೇಲಿಂದ. ಇನ್ವೆಸ್ಟ್ಮೆಂಟ್ ಮೇಲಿಂದೂ ಕ್ವಶನ್ ಬಂದಿತ್ತು. ಅದು ಇನ್ವೆಸ್ಟ್ಮೆಂಟ್ ಮೇಲೆ ಇದು 3 ಮಂದಿದು ಇನ್ವೆಸ್ಟ್ಮೆಂಟ್ ಇದೆ, ಬಟ್ ಅಲ್ಲಿ 2 ಮಂದಿದು ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದ. ಈ ರೀತಿ ಏನು ಕ್ವಶನ್ ಬಂದಿರಲಿಲ್ಲ, ಬಟ್ ಇದು ಬರ್ತದ, ಅದಕ್ಕಾಗಿ ಮಾಡ್ಕೊಂಡು ಹೋಗ್ರಿ, ಇಂಥ ಕ್ವಶನ್ ಮಾಡ್ಕೊಂಡು ಹೋಗ್ರಿ. ಇದ್ರ ಮೇಲಿನ ಎಲ್ಲ ಕ್ವಶನ್ಗೂ ಹಿಂಗಲ್ಲ, ಒಂದು ಟ್ರಿಗ್ನಾಮೆಟ್ರಿ ಕ್ವಶನ್ ಇದ್ದೇ ಇರ್ತದೆ. ಇದು ಭಾಳ ಈಜಿ ಕ್ವಶನ್. ಇವು ಬರೀ ಈ ಫಾರ್ಮುಲಾಗಳನ್ನ ನೆನ್ಪಿಟ್ಕೋಬೇಕು. ಇವು 3 ಫಾರ್ಮುಲಾ ಭಾಳ ಇಂಪಾರ್ಟೆಂಟ್ ಅದಾವೆ. ಈ 3 ಫಾರ್ಮುಲಾ ಮತ್ತು ಟ್ರಿಗ್ನಾಮೆಟ್ರಿದ ರೇಷಿಯೋಗಳ ಅವಷ್ಟು ನೆನ್ಪಿಟ್ಕೊಂಡ್ರೆ ಅಂದ್ರೆ ಆರಾಮಾಗಿ ಬಿಡಿಸ್ಬೋದು. ಎವರೇಜ್ ಮೇಲಿಂದ ಏನು ಕ್ವಶನ್ನ ಬಂದಿರಲಿಲ್ಲ ನನಗನ್ಸಿ. ಒಂದು ಎವರೇಜ್ ಮೇಲಿಂದ ಇತ್ತು, ಹೌದು, ಒಂದು ಎವರೇಜ್ ಮೇಲಿನ ಕ್ವಶನ್ ಇತ್ತು, ಅದನ್ನು ಮಾಡ್ಬೋದು. ಎಷ್ಟು ಈ ಅಂತರ ಕೇಳಿದ್ದ, ಎವರೇಜ್ ಮೇಲೆ ಎಷ್ಟು ಅಂತರ ಆಗ್ತೈತೆ ಅಂತ ಕೇಳಿದ್ದ, ಆನ್ಸರ್ ಬಂದೈತೆ, ಅದು ಆರಾಮ್ ಬಂತು. ಇಂಥ ಕ್ವಶನ್ ಇರಲಿಲ್ಲ, ಮಾಡ್ಕೊಂಡು ಹೋಗ್ಬೋದು, ಇದೇನು ಭಾಳ ಟಫ್ ಇರೋಂಗಿಲ್ಲ. ಅಲ್ಲಿದಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ಕಂಡುಹಿಡ್ಬೇಕು. ಅಲ್ಜಿಬ್ರಾದಾಗ ಇದು 6 men ಇದೇನು ಕೇಳಿಲ್ಲ, ಇದು ಸೇಮ್ ಕ್ವಶನನ್ನು ಬಂದಿತ್ತು. ನನಗೆ ಆನ್ಸರ್ ಇದು 7 days ಅಂತ ಆನ್ಸರ್ ಬಂದಿದೆ. ಐ ಥಿಂಕ್ 7 days, ನೆನಪಿಲ್ಲ ಅಷ್ಟೇ, ಬಟ್ ಐ ಥಿಂಕ್ ಅದೇ ಬಂದಿದೆ ಆನ್ಸರ್. ದ ನಂಬರ್ ಆಫ್ ದ ಪ್ರೈಮ್ ನಂಬರ್ಸ್ ಲೈಯಿಂಗ್ ಬಿಟ್ವೀನ್, ಇದನ್ನೇನು ಕೇಳಿರಲಿಲ್ಲ. ಓಕೆ, ಇಂಥವ ಕ್ವಶನ್ ಬರ್ತಾವೆ. ಎಲ್ಲರೂ ತಪ್ಪದ ಪೂರ್ತಿ ವಿಡಿಯೋಗಳನ್ನ ನೋಡಿರಿ, ನಿಮಗೆ ಭಾಳ ಬೆನಿಫಿಟ್ ಆಗ್ತದೆ. ನೀವು ಯಾವಾಗ ಎಕ್ಸಾಮ್ ಬರೀತಾರಲ್ಲ ಅವಾಗ ನಿಮ್ಗೆ ಗೊತ್ತಾಗೇ ಆಗ್ತದೆ. ಅದಕ್ಕಾಗಿ ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ ಅಂತ ಹೇಳ್ತೀನಿ. ನಾನು ಪೂರ್ತಿ ಬಿಡಿಸಿದ್ದೀನಿ ಅಂತ ಹೇಳ್ತಾ, ಅರೌಂಡ್ ನಂದು ಅಟೆಂಪ್ಟ್ ಎಷ್ಟು ಅಂತ ಹೇಳ್ತೀನಿ. ಸೈನ್ಸ್ ಒಳಗೆ 23 ಅಟೆಂಪ್ಟ್, ಆನಂತರ ಮ್ಯಾಥ್ಸ್ ಒಳಗೆ 24 ಅಟೆಂಪ್ಟ್, ರೀಸನಿಂಗ್ ಒಳಗೆ ಎಲ್ಲ ಅಟೆಂಪ್ಟ್ ಯಾವುದು ಬಿಟ್ಟಿಲ್ಲ 30. ಆನಂತರ ಕರೆಂಟ್ ಅಫೇರ್ಸ್ ಒಳಗೆ ಕರೆಂಟ್ ಅಫೇರ್ಸ್ ಒಳಗೆ 10 ಅಟೆಂಪ್ಟ್ ಮಾಡೀನಿ. ಆನಂತರ ನಾನು ತಪ್ಪು ಏನು ಮಾಡೀನಿ ಅಂತಂದ್ರೆ, ಕರೆಂಟ್ ಅಫೇರ್ಸ್ ಓದೇ ಇಲ್ಲ. ಮೇನ್ ಇರೋದು ಅದೇ. 20 ಕ್ವಶನ್ದಲ್ಲಿ ಕರೆಂಟ್ ಅಫೇರ್ಸ್ ನನಗೆ ಗೊತ್ತಿರುವಂಥವು 3 ಅಷ್ಟೇ ಗೊತ್ತಿದ್ದು, 3-4 ಅಷ್ಟೇ ಕ್ವಶನ್ ಗೊತ್ತಿದ್ದು. ಹಾಗಾಗಿ ಇನ್ನು ಉಳಿದಿದ್ದು ಏನೋ 5-6 ಕ್ವಶನ್ ಇದಾವಲ್ಲ, ಅವತ್ತು ನಾನು ಗೆಸ್ ಮಾಡಿದ್ದೀನಿ. ಎಷ್ಟು ಕರೆಕ್ಟ್ ಆಗ್ತಾವೆ, ಎಷ್ಟು ತಪ್ಪಾಗ್ತಾವೆ ಗೊತ್ತಿಲ್ಲ. ಆನಂತರ ಸೈನ್ಸಲ್ಲಿ ಒಂದಿಷ್ಟು ಡಿಫಿಕಲ್ಟಿ ಏನದಂದ್ರೆ, 2 ಆಪ್ಷನ್ದಾಗ ಡಿಫಿಕಲ್ಟಿ ಬಂದಿತ್ತು, 2 ಆಪ್ಷನ್ದಾಗ ಕನ್ಫ್ಯೂಷನ್ ಇರುವಂಥವು. 4-5 ಕ್ವಶನ್ ಇದ್ದು, 4-5 ಕ್ವಶನ್ ಇದ್ದು, ಅದರೊಳಗೂ ತಪ್ಪಾಗೋ ಚಾನ್ಸಸ್ ಐತೆ ನಂದು. ಹಾಗಾಗಿ ನೋಡ್ಬೇಕು ಎಷ್ಟು ಅಟೆಂಪ್ಟ್ ಆಗ್ತದೆ ಅಂದರೆ, ಟೋಟಲ್ 87 ಅಟೆಂಪ್ಟ್ ಆಗಿದೆ ನಂದು. ಟೋಟಲ್ 87. ಹಾಗಾಗಿ ನೋಡೋಣ ಕ್ಯಾನ್ಸರ್ ಬಂದಾಗ ಇನ್ನೂ ಎಷ್ಟು ಡೌನ್ ಆಗ್ತದೆ ಗೊತ್ತಿಲ್ಲ. ನಮ್ಗೆ ಅಲ್ಲಿ ಎಕ್ಸಾಮ್ ಕೊಟ್ಟಾಗ ಇದು ಕರೆಕ್ಟ್ ಐತಿ ಅಂತ ಅನಿಸ್ತೈತಿ, ಬಟ್ ಎಷ್ಟು ತಪ್ಪು ಮಾಡಿರ್ತೀವಿ, ಒಂದೊಂದು ಸಿಲ್ಲಿ ಮಿಸ್ಟೇಕ್ ಆಗಿರ್ತವೆ. ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ದಾಗೂ ಸಿಲ್ಲಿ ಮಿಸ್ಟೇಕ್ ಆಗಿರ್ತವೆ. ಅದಕ್ಕಾಗಿ ನಾವು ಆದಷ್ಟು ಅಟೆಂಪ್ಟನ್ನು ಹೆಚ್ಚು ಮಾಡಿ ಬರ್ಬೇಕು. ಆದ್ರೆ ನಾವು ಕ್ಯಾಲ್ಕುಲೇಷನ್ ಯಾವ ರೀತಿ ಒಳಗೆ ಮಾಡ್ತೀವಲ್ಲ ಅಂದ್ರೆ, ನಾವು ಅಟೆಂಪ್ಟ್ ಮಾಡುವಾಗೂ ಫುಲ್ ಕ್ಯಾಲ್ಕುಲೇಟೆಡ್ ಗೆಸ್ ಆಗಿ ಗೆಸ್ ಮಾಡಬೇಕಾದ್ರೆ. ಹಾಗಾಗಿ ಎಲ್ಲರೂ ಈ ಪೂರ್ತಿ ಕ್ವಶನ್ ಪೇಪರನ್ನು ಫಾಲೋ ಮಾಡಿರಿ. ನಾವು ಏನು ಒಂದು ರೀಸನಿಂಗ್ದು ಒಂದು ಪ್ಲೇಲಿಸ್ಟೇ ಮಾಡಿದ್ದೀನಿ, ರೈಲ್ವೆ ರೀಸನಿಂಗ್ ಅಂತಂದು, ಪೂರ್ತಿ ನೋಡಿರಿ ಅದನ್ನು. 5 ಕ್ಲಾಸ್ಗಳು ನೋಡಿರಿ. ಇನ್ನೂ ಮತ್ತು ನೆಕ್ಸ್ಟ್ ಕ್ಲಾಸ್ಗಳು ಬರ್ತಾವೆ. ಮ್ಯಾಥ್ಸ್ ಬಿಡ್ಸೋಕೆ ಟ್ರೈ ಮಾಡ್ತೀನಿ ನಾನು. ಮ್ಯಾಥ್ಸ್ ಇನ್ನೊಂದು 2 ಕ್ಲಾಸ್ ಹಾಕ್ತೀನಿ, ಅವತ್ತೂ ನೋಡ್ಕೊಳ್ರಿ. ಭಾಳ ಹೆಲ್ಪ್ ಆಗ್ತೈತೆ ಅಂತ ಹೇಳ್ತಾ, ಇನ್ನೂ 1 ತಿಂಗಳು ಎಕ್ಸಾಮ್ ಅದಾವೆ, ಆರಾಮಾಗಿ ಮಾಡಿರಿ ಅಂತಂದು ಹೇಳ್ತಾ, ಇವತ್ತಿಂದ ರಿವ್ಯೂ ಕ್ಲಾಸನ್ನು ಮುಗಿಸೋಣ. ಇವತ್ತು ಆರಾಮಾಗಿ ಮಾಡ್ಬೋದು, ಏನೂ ಹೆದರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಮತ್ತು ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.